ನೀವೇನು ಮಾಡ್ತಿದ್ದೀರಾ ಇಲ್ಲಿ? ನೆನ್ನೆ ಅಷ್ಟು ಹೇಳಾದ್ಮೇಲೂ ನಿಮಗೆ ಅರ್ಥ ಆಗಿಲ್ವಾ? ಮೇಡಮರೇ ನನಗೆ ಬೇಕು ಅಂತ ಬರ್ಲಿಲ್ಲ. ಹೊಸಿನ ಮಕ್ಕನ ಕರೀರಿ. ಹೇ ಸಿದ್ದು, ಯಾವಾಗಲೂ ಬಂದೆ? ಅಕ್ಕ, ಅಜ್ಜಿ ನಿಂಗಿಂದ ನಾ ಕೊಡೋಕೆ ಹೇಳೋರೆ ತಕ. ಅದೇನು ಬಾಗಿಲು ನಿಂತ್ಕೊಂಡು ಮಾತಾಡ್ತಿದ್ಯಾ? ಬಾ ಒಳಗೆ. ಇಲ್ಲ, ನಂಗೆ ಹೊಸಿ ಕೆಲಸ ಇದೆ, ನಾನು ಹೋಗ್ಬೇಕು. ಬಾರೋ. ಸಿದ್ದು ಸಿದ್ದು, ಯಾವಾಗ ಬಂದ್ಯಪ್ಪ? ಲಕ್ಷ್ಮಕ್ಕ, ಇವಾಗಲೇ. ಒಳಗ್ ಬಾಪ. ಇಲ್ಲ ಲಕ್ಷ್ಮತೆ, ಇನ್ನೊಂದು ಕಿತ ಬರ್ತೀನಿ. ಬಾಪ. ಸಿಂಚನ, ಕರ್ಕೊಂಡ್ ಬಾಮ್ಮ. ಬಾ ಬಾರ್. ಕೂತ್ಕುಪ್ಪ. ಏನಪ್ಪ ರಾಜ್ಕುಮಾರ, ಚೆನ್ನಾಗಿದ್ದೀಯಾ? ಹಾಂ ಅಜ್ಜಿ, ಚೆನ್ನಾಗಿದ್ದೀನಿ. ಸಿಂಚನ, ಅವ್ನು ನಿನ್ ತಮ್ಮ ಅಂತ ಗೊತ್ತಾಗೋಕ್ಕೂ ಮುಂಚೆನೆ ನನ್ನ ಫ್ರೆಂಡ್ ಆಗೋಗಿದ್ದ. ನನಗೆ ಒಂಥರ ನಮ್ಮನೆ ಮಗನೇ ಅನ್ಸುತ್ತೆ. ದೇವಸ್ಥಾನದಲ್ಲಿ ಸಿಕ್ಕಿದಾಗ ನಿನ್ ಬಗ್ಗೆ ಹೇಳಿ ತುಂಬಾ ನೊಂದ್ಕೋತಿದ್ದ. ನಾನು ಯಾರು ಅಂತ ಗೊತ್ತಿಲ್ದೇನೆ ನಿನ್ ಬಗ್ಗೆ ನನ್ನ ಹತ್ರ ಹೇಳಿ ಮಾತಾಡ್ತಿದ್ದ. ಅದೆಲ್ಲ ಆಗ ಲಕ್ಷ್ಮತೆ. ಇವಾಗ ನನಗೆ ಗೊತ್ತಾಗದೆ ನಮ್ಮಕ್ಕ ಒಳ್ಳೆಯವ್ರ ಮನೆ ಸೇರ್ಕೊಂಡವಳೆ ಅಂತ. ನನಗೀಗ ಖುಷಿನೇ. ಆದ್ರೂ ಚೆನ್ನಾಗಿ ಬೈಕೊಂಡಿದ್ಯಾ. ಬಿಡಪ್ಪ ಹೋಗ್ಲಿ. ಭಾವನಾ, ಸಿದ್ದುಗೆ ನೀನ್ ಮಾಡೋ ಕಾಫಿ ಅಂದ್ರೆ ತುಂಬಾ ಇಷ್ಟ. ಹೋಗಿ ಅವನಿಗೊಂದು ಲೋಟ ಕಾಫಿ ಮಾಡ್ಕೊಂಡ್ ಬಾ, ಹೋಗು. ಹೋಗಮ್ಮ. ನಮ್ಮ ಅಮ್ಮಂಗೆ ಏನು ಮರಳು ಮಾಡಿದಾನೋ ಏನೋ, ಅವ್ನು ಹೇಳಿದ್ದನ್ನೆಲ್ಲ ನಂಬ್ತಾರೆ. ಯಾಕೆ ಅಲ್ಲಿ ನಿಂತ್ಕೊಂಡೆ? ಹೋಗ್ ಕಾಫಿ ಮಾಡ್ಕೊಂಡ್ ಬಾ. ನಮಸ್ಕಾರ. ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ನೀವೇನು ಹೇಳಿ ಲಕ್ಷ್ಮತೆ, ದಿನ ಇಂಥ ಕಾಫಿ ಕುಡಿಯೋಕ್ಕೆ ಪುಣ್ಯ ಮಾಡಿರ್ಬೇಕು. ದಿನ ಇಂಥ ಅದೃಷ್ಟ ಇರೋರು ಅಂದರೆ ಇವ್ರ ಮದುವೆ ಆಗೋರು ಅದೃಷ್ಟವಂತರು. ಲಕ್ಷ್ಮತೆ, ನಾನು ಹಿಂಗೆ ಕೇಳ್ತವ್ನಿ ಅಂತ ತಪ್ಪು ತಿಳ್ಕೊಬಿಡಿ. ನಾನು ಅವ್ರ ಬಗ್ಗೆ ಒಳ್ಳೆ ವಿಷಯ ಹೇಳಿದ್ರು ಅವ್ರು ಯಾಕೆ ಹಂಗೆ ಬೇಜಾರು ಮಾಡ್ಕೊಂಡು ಹೊರಟೋದ್ರು? ಅದು ಆಮೇಲೆ ಹೇಳ್ತೀನಿ ಬಿಡಪ್ಪ. ನೀನ್ ಕಾಫಿ ಕುಡಿ. ಆಲ್ ರೈಟ್ ಎವ್ರಿವನ್, ಲಿಸನ್ ಅಪ್. ನಾವು ನಮ್ಮ ಈ ವರ್ಷದ ಟಾರ್ಗೆಟ್ನ ಅಚೀವ್ ಮಾಡಬೇಕು ಅನ್ನೋದಾದರೆ ಬರೀ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಸಾಕಾಗಲ್ಲ, ಇಷ್ಟಪಟ್ಟು ಕೂಡ ಕೆಲಸ ಮಾಡಬೇಕು. ಸೊ ನಾವೆಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋಣ, ಟಾರ್ಗೆಟನ್ನು ಅಚೀವ್ ಮಾಡೋಣ. ಲೆಟ್ಸ್ ಡೂ ಇಟ್. ಈ ಟಾರ್ಗೆಟ್ನ ಅಚೀವ್ ಮಾಡಬೇಕಾದ್ರೆ ನಮ್ಮ ಸ್ಟ್ರೆಂತ್ಸ್ ಏನು, ವೀಕ್ನೆಸಸ್ ಏನು ಅಂತ ನಮ್ಮ ಟೀಮ್ನವ್ರಿಗೆ ಅರ್ಥ ಆಗಿರಬೇಕು. ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಆರ್ ಸ್ಟ್ರೆಂತ್ಸ್ ಆ್ಯಂಡ್ ಮೇಕ್ ಶೋರ್ ಅವರ್ ವೀಕ್ನೆಸಸ್ ಆರ್ ನಾಟ್ ಸೀನ್ ಬೈ ದ ಕ್ಲೈಂಟ್ಸ್. ಆಗ್ಲೇ ಓಪನ್ ಆಗ್ತಿಲ್ವಲ್ಲ ಕೂರ್ಕ
ನೀನು ನಾನು ಬಂದಾಗಿಂದ ಇಲ್ಲೇ ಇದೆಯಾ ನೀನು ಸರಿ ನೀವು ನಾನು ಬಂದಾಗಿಂದ ಇಲ್ಲೇ ಇದ್ದೀರಾ ಎಷ್ಟು ದಿನ ಅಂತ ಇದೇ ಪ್ಲೇಸಲ್ಲಿ ಇರ್ತೀರಾ ಸ್ಟಾರ್ಟ್ ಮಾಡೋಣ ಈಗ ಪರ್ಫೆಕ್ಟ್ ಆಗಿದೆ ಚೇಂಜಸ್ ಕಾಣಿಸ್ತಿದೆ ಈ ಜಾನು ಬಂದ್ಮೇಲೆ ಚೇಂಜಸ್ ಆಗ್ಲೇಬೇಕಲ್ವಾ Baby, baby, baby. Cold mineral water and coffee. ಥ್ಯಾಂಕ್ ಯು ಖುಷಿ ಏನು ಮಾಡ್ತಿದ್ಯಾ ಮಗು ಬಾ ಏನು ಆಫೀಸಲ್ಲಿ ಅರ್ಜೆಂಟು ತುಂಬ ಒತ್ತಡ ಆಗೋಯ್ತಪ್ಪ ಜಾನು ಬಾ ಮಗಳೇ ಒಂದು ಹಾಡು ಹೇಳೋ ನಿನ್ನ ಹಾಡು ಕೇಳಿದ್ರೆ ನನ್ನ ತಲೆ ನಾವೆಲ್ಲ ಓಡೋಗುತ್ತೆ ಲೋ ಸೀನಾ ಯಾವ ಲೋಕದಲ್ಲಿದ್ದೀಯೋ ನೀನು ನಿನ್ನ ಮಗಳು ಆಗಲೇ ಗಡ್ಡನ ಮನೆಗೆ ಹೋಗಾಯ್ತು ಕಡ ಹೌದಲ್ಲ ಹೌದಪ್ಪ ಅವಳಿದ್ದಿದ್ರೆ ಎಲ್ಲಾರ ಜೊತೆ ತರಲೆ ಮಾಡ್ಕೊಂಡಿರೋಳು ಜಾನು ಚಿಕ್ಕ ಇದ್ದಾಗಲೇ ಚೆನ್ನಾಗಿತ್ತು ಎಲ್ಲಾರನ್ನೂ ನಗ್ನಗ್ತಾ ಮಾತಾಡಿಸ್ಕೊಂಡಿದ್ರು ಮನೇಲಿರೋರು ಎಲ್ಲರ ಮಾತನ್ನು ಅವಳೊಬ್ಬಳೇ ಆಡೋಳು ಈಗ ಇಡೀ ಮನೆ ಬಿಕೋ ಅಂತಿದೆ ಹೌದು ಅದಕ್ಕೆ ಮನೆ ತುಂಬ ಪುಟ್ಟ ಮಗು ಥರ ಓಡಾಡಿಕೊಂಡು ತುಂಟಾಟ ಮಾಡಿಕೊಂಡು ನಮ್ಮನ್ನೆಲ್ಲ ರೇಗಿಸ್ತಾ ಇದ್ದ ಬಜಾರಿ. ಹೌದು ಹರಿ ಯಾವಾಗಲೂ ಅತ್ತಿಗೆ ಅಂತ ಮುದ್ದ ಕರಿತಾ ಇದ್ಲು ನಾನು ಚಿಕ್ಕಿನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಜಾನು ಅಂದರೆ ದೊಡ್ಡವರಿಂದ ಮಕ್ಕಳವರೆಗೂ ಎಷ್ಟು ಪ್ರೀತಿ ನೋಡಿ ಅವಳು ಎಲ್ಲರ ಜೊತೆ ಹಾಗೇ ಇದ್ಲು ನನಗೆ ಅವಳು ಮನೇಲಿಲ್ಲ ಅನ್ನೋ ಬೇಜಾರ್ ಜೊತೆಗೆ ನೀವೆಲ್ಲ ಮಾತಾಡ್ತಿದ್ರೆ ಖುಷಿ ಆಗ್ತಾ ಇದೆ. ಸಂಪಾದನೆ ಅಂದ್ರೆ ಬರೀ ದುಡ್ಡು ಮಾತ್ರ ಅಲ್ಲ, ಒಬ್ಬರ ಪ್ರೀತಿ ಪಡ್ಕೊಳ್ಳೋದು ಸಂಪಾದನೆನೆ. ಜಾಹ್ನವಿಗೆ ನಮ್ಮೆಲ್ಲರ ಪ್ರೀತಿ ಸಿಕ್ಕಿದೆಯಲ್ಲ, ಅದು ಕೂಡ ಅವಳ ಸಂಪಾದನೆನೆ. ಲಕ್ಷ್ಮಿ, ಇದು ನಿನ್ಗೆಲು ಈ ಮನೆಯಲ್ಲಿರೋ ಎಲ್ಲರನ್ನೂ ನಿಭಾಯಿಸೋಳು ನೀನು. ಈ ಹೊಗಳಿಗೆ ನಿನಗೆ ಸೇರಬೇಕು.
ಒಂದು ನಿಮಿಷ. ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ? ಬನ್ನಿ ಹೇಳ್ತೀನಿ. ಹೇಗಿದೆ ನೋಡಿ. ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇರಬೇಕಿತ್ತೋ ಅಲ್ಲೆಲ್ಲ ಇರಬೇಕಿತ್ತು. ಈ ಕೃಷ್ಣನ ವಿಗ್ರಹ ನೋಡಿ, ಇದು ಇಲ್ಲಿರ್ಬೇಕಿತ್ತು. ಈ ಹೂಕುಂದಗಳು ಫ್ರಿಡ್ಜ್ ಯಾವಾಗಲೂ ಈಸ್ಟ್ ಫೇಸಿಂಗ್. ಇದೆಲ್ಲ ಮಾಡಿದ್ರೆ ನಿಮಗೆ ಖುಷಿ ಆಗುತ್ತೇನೋ ಅನ್ಕೊಂಡೆ, ಆದ್ರೆ ನೋ, ಇಲ್ಲ ಜಾನ್ವಿ ಅವರೇ, ನಾನು ಯಾವ ವಸ್ತುನ ಎಲ್ಲಿಟ್ಟಿರ್ತೀನೋ ಅದು ಅಲ್ಲೇ ಇರಬೇಕು. ಇಲ್ಲ ಹೋದರೆ ನನಗೆ ತುಂಬ ಕಷ್ಟ ಆಗುತ್ತೆ. ಅಲ್ಲ, ಮನೆ ಅಂದಮೇಲೆ ಈ ಥರ ವಸ್ತು ಆ ಕಡೆ ಈ ಕಡೆ ಇಡೋದು ಸಹಜ ಅಲ್ವಾ? ನಿಮಗೆ ಇವುಗಳೆಲ್ಲ ಬರೀ ವಸ್ತುಗಳಿರ್ಬೋದು, ಆದರೆ ನನಗೆ ಇವುಗಳ ಜೊತೆ ಒಂದು ಸಂಬಂಧ ಇದೆ. ಐ ಆಮ್ ಅಟ್ಯಾಚ್ ಟು ಆಲ್ ಆಫ್ ದೆಮ್. ನಿಮ್ಮ ವಸ್ತುನ ಯಾರಾದರೂ ಬಂದು ನಿಮ್ಮ ಹತ್ರ ಕಿತ್ಕೊಂಡ್ರೆ ನಿಮಗೆ ಬೇಜಾರಾಗುತ್ತಲ್ವಾ? ಇದು ಹಾಗೇನೆ. ನಾನು ಪ್ರೀತಿ ಮಾಡೋ ವಸ್ತುಗಳಾಗಲಿ ಅಥವಾ ಮನುಷ್ಯರಾಗಲಿ, ನನಗೆ ಹೇಗೆ ಬೇಕೋ ಅವುಗಳು ಹಾಗೇ ಇರಬೇಕು. ಇದು ನನಗೆ ಅಭ್ಯಾಸ ಆಗೋಗಿದೆ ಜಾನ್ವಿ ಅವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಯ್ಯೋ, ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದೆಲ್ಲ ಏನಿದೆ? ಯಾಕೆ ಇಷ್ಟು ಚಿಕ್ಕ ವಿಷಯನ ದೊಡ್ಡದು ಮಾಡ್ತಿದ್ದೀರಾ? ನಾಳೆ ಯಾರಾದರೂ ಬಂದು ನಿಮ್ಮನ್ನ ನನ್ನಿಂದ ಕಿತ್ಕೊತೀನಿ ಇವ್ರಿಗೆ ನನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಮೆಚ್ಯೂರಿಟಿ ಇಲ್ಲ. ಅವ್ರಿಗೇನೋ ಅರ್ಥ ಆಗಲ್ಲ, ನಿಮ್ಗಳಿಗಾದ್ರೂ ಗೊತ್ತಾಗ್ಬೇಕು ತಾನೆ. ಕರ್ಕೊಂಡು ಹೋಗ್ಬಿಟ್ರು ಅಲ್ಲಿಗೆ ಅಂತ. Perfect. What? ಏನೋ ಇವಂದು ದಿವಸ ಇವಂದು ರಗಳೆ.
ಏಯ್ ವೀಣಾ ಏನು ಹೇಳ್ತೀಯ ಅವನು? ಏನೋ ಜಾನು ಇದ್ರೆ ಸರಿಯಾಗಿ ಹೇಳಿರೋಳು ಅವ್ನು ಏನು ಹೇಳ್ತಿದ್ದಾನೆ ಅಂತ. ನಂಗೂ ಅರ್ಥ ಆಗಿಲ್ಲ ರೀ. ಅವನು ಹೇಳ್ತಾ ಇರೋದು ಜಾನು ಬಗ್ಗೆ ವೀಣಾ. ಜಾನ್ವಿನ ಎಲ್ಲರೂ ಮಿಸ್ ಮಾಡ್ಕೋತಿದ್ರಲ್ಲ, ಅದಕ್ಕೆ ಎಲ್ಲರೂ ಒಟ್ಟಿಗೆ ಬೆಳ್ದಿಂಗ್ಳು ಊಟ ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಅಮ್ಮ, ಜಾನು ಇಲ್ಲ, ಈ ಟೈಮಲ್ಲಿ ಬೆಳೆದಿಂಗಳು ಊಟ ಬೇಕಾ? ಅವೆಲ್ಲ ಏನು ಬೇಡಮ್ಮ. ಎಲ್ಲೇ ಹೋದ್ ನಾನು? ವಿಡಿಯೋ ಕಾಲ್ ಮಾಡ್ಲಾ? ಕೊಡು. ಬದಲಾವಣೆ ಮಾಡೋದಕ್ಕೂ ಯಾಕೆ ಬಿಡಲ್ಲ ಇವರು? ಫೋನ್ ಎತ್ತುತ್ತಾ ಇಲ್ಲ. ಈ ಟೈಮಲ್ಲಿ ಬ್ಯುಸಿ ಆಗಿದ್ದಾಳೋ ಏನೋ. ಡಿಸ್ಟರ್ಬ್ ಮಾಡೋದು ಬೇಡ. ಲಕ್ಷ್ಮಿ, ಅಳಿಯಂದ್ರಿಗೆ ಮಾಡು, ಅವ್ರು ಎತ್ಕೊಳ್ಳಿಲ್ಲ ಅಂದ್ರೆ ಡಿಸ್ಟರ್ಬ್ ಮಾಡುತ್ತೆ.